ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲ್ ಅನ್ನ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಪ್ಯಾನ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ತಿದ್ದುಪಡಿ ಮಾಡೋದು ಅಂತ. ಹೌದು ಸ್ನೇಹಿತರೆ, ಪ್ಯಾನ್ ಕಾರ್ಡ್ ಅನ್ನ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಒಂದು ಮೊಬೈಲ್ ಸ್ಮಾರ್ಟ್ ಫೋನ್ ಇತ್ತಪ್ಪ ಅಂತಂದ್ರೆ ನೀವು ಮೊಬೈಲ್ ಮೂಲಕ ಏನಪ್ಪಾ ಅಂತಂದ್ರೆ ಪ್ಯಾನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಬಹುದು. ಅದು ಏನಪ್ಪಾ ಅಂತಂದ್ರೆ 107 ರೂಪಾಯಿ ಬರೀ ಚಾರ್ಜ್ ಇರುತ್ತೆ. ನೀವು ಅಲ್ಲಿ ಇಲ್ಲಿ ಆನ್ಲೈನ್ ಸೆಂಟರ್ಗಳಿಗೆ ಅಲೆಯುವಂತ ಅವಶ್ಯಕತೆ ಇಲ್ಲ. ನೀವೇ ಸ್ವತಃ ಅಪ್ಲೈ ಮಾಡಬಹುದು. ಹೆಸರು ತಿದ್ದುಪಡಿ ಆಗಿರ್ಬೋದು ಅಥವಾ ಸಿಗ್ನೇಚರ್ ಆಗಿರ್ಬೋದು, ಫೋಟೋ ಮಿಸ್ ಮ್ಯಾಚ್ ಆಗಿರ್ಬೋದು, ಇನ್ನು ಹಲವಾರು ಏನಪ್ಪಾ ಅಂತಂದ್ರೆ ಕರೆಕ್ಷನ್ಗಳಿದ್ರೆ ನೀವು ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ ಮೂಲಕನೇ ಮಾಡ್ಕೋಬಹುದು. ಪ್ಯಾನ್ ಕಾರ್ಡ್ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಬ್ಯಾಂಕ್ ಪಾಸ್ಬುಕ್ ಮಾಡಿಸಲು ಅಥವಾ ಬ್ಯಾಂಕ್ ಖಾತೆ ತೆರೆಯಲು, ಏನು ವಿವಿಧ ಸರ್ಕಾರಿ ಒಂದು ಯೋಜನೆಗಳಿಗಾಗಿ ಏನಪ್ಪಾ ಅಂತಂದ್ರೆ ಸೌಲಭ್ಯವನ್ನು ಪಡೆಯೋದಕ್ಕೆ ಪ್ಯಾನ್ ಕಾರ್ಡ್ ಅತ್ಯಂತ ಏನಪ್ಪಾ ಅಂತ ಮುಖ್ಯವಾಗಿದೆ. ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಅನ್ನು ಯಾವ ರೀತಿಯಾಗಿ ತಿದ್ದುಪಡಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ವಿಡಿಯೋನ ಏನಪ್ಪಾ ಅಂತಂದ್ರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕೆಂತಂದ್ರೆ ಅರ್ಥ ಆಗೋದಿಲ್ಲ. ವಿಡಿಯೋ ಸ್ವಲ್ಪ ದೊಡ್ಡದಾಗಬಹುದು. ಅದಕ್ಕೇನಪ್ಪ ಅಂದರೆ ಸ್ಕಿಪ್ ಮಾಡದೆ ನೋಡಿ, ಇಲ್ಲ ಏನೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಓಕೆ, ಇದೇ ಏನಪ್ಪಾ ಅಂತಾರೆ ಮೊದಲ ಬಾರಿ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ತಿದ್ದುಪಡಿ ಮಾಡೋದು ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಆನ್ಲೈನಲ್ಲಿ ನೀವೇ ಸ್ವತಃ ಏನಪ್ಪಾ ಅಂತಂದರೆ ಪ್ಯಾನ್ ಕಾರ್ಡನ್ನು ಯಾವ ರೀತಿಯಾಗಿ ತಿದ್ದುಪಡಿ ಮಾಡುವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೆಸರು ತಿದ್ದುಪಡಿ ಆಗಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಚೇಂಜಸ್ ಆಗಿರ್ಬೋದು, ಅಥವಾ ಫೋಟೋವನ್ನು ಚೇಂಜ್ ಆಗಿರ್ಬೋದು, ಅಡ್ರೆಸ್ಸನ್ನು ಚೇಂಜ್ ಮಾಡೋದಾಗಿರ್ಬೋದು, ಇನ್ನು ಸರ್ನೇಮ್ ಆಗಿರ್ಬೋದು, ಇನ್ನು ಸಿಗ್ನೇಚರ್ ಆಗಿರ್ಬೋದು. ಏನಪ್ಪಾ ಅಂತಾರೆ ಹಲವಾರು ರೀತಿ ಏನಪ್ಪಾ ಅಂತ ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಮಾಹಿತಿ ಕೊಡುವಾಗ ಅವಾಗ ಇದನ್ನು ಯಾವ ರೀತಿಯಾಗಿ ಸರಿಪಡಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಕ್ರೋಮ್ ಬ್ರೌಸರಲ್ಲಿ NSDL ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ಮಾಡಿದಾದ್ಮೇಲೆ ಈ ರೀತಿಯಾದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ, ಪ್ಯಾನ್ ಕಾರ್ಡ್ ಡಿಪಾರ್ಟ್ಮೆಂಟ್ದು. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಇನ್ಕಮ್ ಟ್ಯಾಕ್ಸ್ನ ಒಂದು ಡಿಪಾರ್ಟ್ಮೆಂಟ್ನ ಒಂದು ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಅಪ್ಲಿಕೇಶನ್ ಟೈಪ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೇಂಜಸ್ ಆರ್ ಕರೆಕ್ಷನ್ ಇನ್ ಎಕ್ಸಿಟಿಂಗ್ ಪ್ಯಾನ್ ಡೇಟಾ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕ್ಯಾಟಗರಿ ಅಂತ ಕೇಳಿದರೆ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದರೆ ಇಂಡಿವಿಜುವಲ್ ಅಂತೇಳಿ ಇರುತ್ತೆ, ಇಂಡಿವಿಜುವಲ್ ಅಂತೇಳಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಟೈಟಲ್ ಅಂತ ಕೇಳಿದರೆ ಟೈಟಲ್ನ ಇಲ್ಲಿ ಹೆಣ್ಮಕ್ಳಾಗಿದ್ದರೆ SMT ಅಂತ ಹಾಕ್ಬೇಕಾಗುತ್ತೆ. ಇನ್ನು ಏನಪ್ಪ ಅಂತಂದರೆ ಇಲ್ಲಿ ಗಂಡು ಮಕ್ಕಳಾಗಿದ್ದರೆ ಶ್ರೀ ಅಂತೇಳಿ ಹಾಕ್ಬೇಕಾಗುತ್ತೆ. ನಾನು ಶ್ರೀ ಅಂತೇಳಿ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ನಿಮ್ಮ ಒಂದು ಸರ್ನೇಮನ್ನು ಹಾಕ್ಬೇಕಾಗುತ್ತೆ, ಆಮೇಲೆ ಫಸ್ಟ್ ನೇಮನ್ನು ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಾರೆ ಮಿಡಲ್ ನೇಮ್ ಅಂದರೆ ಮಧ್ಯದ ಹೆಸರಿರುತ್ತೆ, ಅಂದರೆ ಲಾಸ್ಟ್ ನೇಮ್ ಅಂದರೆ ನಿಮ್ಮ ಒಂದು ಸರ್ನೇಮ್. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಹೆಸರನ್ನು ಹಾಕ್ಬೇಕಾಗುತ್ತೆ. ಫಸ್ಟ್ ನೇಮ್ ಅಂದರೆ, ಮಿಡಲ್ ನೇಮ್ ಅಂದರೆ ಮಧ್ಯದ ಹೆಸರು, ತಂದೆ ಹೆಸರು ಇರುತ್ತಲ್ಲ ಅದನ್ನು ಇಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಡೇಟ್ ಆಫ್ ಬರ್ತನೇ ಕೇಳಿದಾರೆ ನೋಡಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತನೇ ಇಲ್ಲಿ ಹಾಕ್ಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ಮೇಲ್ ID ನ ಹಾಕ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ. ಕೆಳಗಡೆ ಬಂದುಬಿಟ್ಟು ವೆದರ್ ಸಿಟಿಜನ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ, ಅಂದರೆ ನೀವು ಭಾರತೀಯರ ಅಂತ ಕೇಳ್ತಾರೆ, ಅವಾಗ ಎಸ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಫಿಲಪ್ ಮಾಡ್ತಾಯಿದ್ದೀನಿ. ಓಕೆ, ನಾವಿಲ್ಲಿ ಇವಾಗ ಎಲ್ಲ ಡೀಟೇಲ್ಸನ್ನು ಫಿಲಪ್ ಮಾಡಿದ್ದೀವಿ. ಇಲ್ಲಿ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಕೆಳಗಡೆ ವ್ಯಾಲಿಡೇಟ್ ರೀಕ್ಯಾಪ್ಚಾ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಸಲ ಕೆಳಗೆ ಏನಪ್ಪ ಅಂದರೆ ಸಬ್ಮಿಟ್ ಇದೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾದ್ಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಇಲ್ಲಿ ಟೋಕನ್ ನಂಬರ್ ಅಂತೇಳಿ ಕೊಡ್ತಾರೆ. ಓಕೆನಾ, ಈ ಒಂದು ಟೋಕನ್ ನಂಬರ್ನ ಒಂದು ಸೈಡು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಏಕೆಂತಂದರೆ ಅಪ್ಲಿಕೇಶನ್ ಅರ್ಧಕ್ಕೆ ನಿಂತಂಥ ಒಂದು ಸಂದರ್ಭದಲ್ಲಿ ಈ ಒಂದು ಟೋಕನ್ ನಂಬರ್ನ ಹಾಕಿಬಿಟ್ಟು ನೀವು ಸರ್ಚ್ ಮಾಡಿಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಮುಂದುವರಿಸ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಕಂಟಿನ್ಯೂ ವಿತ್ ಪ್ಯಾನ್ ಅಪ್ಲಿಕೇಶನ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಸಬ್ಮಿಟೆಡ್ ಡಿಜಿಟಲ್ ಥ್ರೂ KYC ಸೈನ್ ಪೇಪರ್ಲೆಸ್ ಅಂತಿದೆ ನೋಡಿ, ಇನ್ನು ಸಬ್ಮಿಟೆಡ್ ಸ್ಕ್ಯಾನಡ್ ಇಮೇಜ್ ಥ್ರೂ ಸೈನ್ ಅಂತಿದೆ, ಇನ್ನು ಫಾರ್ವರ್ಡ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಫಿಸಿಕಲಿ ಅಂತಿದೆ. ಓಕೆನಾ, ಇಲ್ಲಿ ನೋಡ್ಬೋದು ಗೈಡ್ಲೈನು, ಆಮೇಲೆ ಪರ್ಸನಲ್ ಡೀಟೇಲು, ಆಮೇಲೆ ಕಾಂಟ್ಯಾಕ್ಟ್ ಮತ್ತು ಅದರ್ ಡೀಟೇಲ್ಸು, ಆಮೇಲೆ ಡಾಕ್ಯುಮೆಂಟ್ಸ್ ಡೀಟೇಲ್, ಇಷ್ಟನ್ನು ನೀವು ಡೀಟೇಲ್ಸನ್ನು ಕೊಟ್ಬಿಟ್ಟು ಇಲ್ಲಿ ಪ್ಯಾನ್ ಕಾರ್ಡನ್ನು ಕರೆಕ್ಷನ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಸಬ್ಮಿಟೆಡ್ ಸ್ಕ್ಯಾನಡ್ ಇಮೇಜ್ ಥ್ರೂ ಸೈನ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಡಾಕ್ಯುಮೆಂಟ್ಸನ್ನು ಸೈನ್ ಮಾಡಿಬಿಟ್ಟು ಏನಪ್ಪ ಅಂತಾರೆ ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಸಿಗ್ನೇಚರು ಮತ್ತು ಫೋಟೋ ನಮ್ಮ ಒಂದು ಪ್ಯಾನ್ ಕಾರ್ಡಲ್ಲಿ ಬರುತ್ತೆ.
ಇಲ್ಲಿ ನೆಕ್ಸ್ಟ್ ಏನಂತ ಕೇಳಿದಾರೆ ಅಂದರೆ ವೆದರ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಈಸ್ ರಿಕ್ವೈರ್ಡ್ ಅಂತ ಕೇಳಿದರೆ ಎಸ್ ಪೀಸ್ ಅವೈಲೇಬಲ್ ಅನ್ನು ಅಪ್ಲಿಕೇಬಲ್ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಬಂದಿರುತ್ತೆ. ಇನ್ನು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಚೆಕ್ ಬಾಕ್ಸ್ ಮಾಡಿಬಿಟ್ಟು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಲಾಸ್ಟ್ ಏನಪ್ಪ ಅಂದರೆ 4 ನಂಬರ್ಗಳನ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ EID ನಂಬರ್ ಅಂತ ಕೇಳಿದರೆ ಚೆಕ್ ಬಾಕ್ಸ್ ಮಾಡ್ಕೊಳ್ಳಿ ಫಾರ್ ಏನು ಇಂಡಿವಿಜುವಲ್ದು. ಇನ್ನು ನೇಮ್ ಆ್ಯಸ್ ಪರ್ ಆಧಾರ್ ಅಂತಿದೆ, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾದಂಥ ಒಂದು ಹೆಸರಿದೆ ಆ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಹೆಸರನ್ನ ಹಾಕಿದ ಮೇಲೆ ಫುಲ್ ನೇಮ್ ಆಫ್ ದ ಅಪ್ಲಿಕೆಂಟ್ಸ್ ಹೇಳಿ ಚೆಕ್ ಬಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ನೇಮು ಮತ್ತು ಹೆಸರು ಎಲ್ಲ ಏನಪ್ಪ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇವಾಗ ಡೇಟ್ ಆಫ್ ಬರ್ತನ್ನು ಚೆಕ್ ಬಾಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಜೆಂಡರ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಜೆಂಡರ್ ಯಾವ್ದು ಬರ್ತಾನ ಆಯ್ಕೆ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫೋಟೋ ಮಿಸ್ ಮ್ಯಾಚ್ ಆಗಿದ್ದರೆ ತಿದ್ದುಪಡಿ ಮಾಡ್ಬೋದು. ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿತ್ತು ಅಂದರೆ ಇಲ್ಲಿ ನೀವು ತಿದ್ದುಪಡಿಯನ್ನು ಕೂಡ ಮಾಡ್ಬೋದು. ಓಕೆ, ನೋಡ್ಬೋದು ನೀವು ಇಲ್ಲಿ ಫೋಟೋ ಮಿಸ್ ಮ್ಯಾಚ್ ಆಮೇಲೆ ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿರ್ಬೋದು. ಇನ್ನು ಡೀಟೇಲ್ಸ್ ಆಫ್ ಪೇರೆಂಟ್ ಅಂತ ಕೇಳಿದರೆ ಏನಾದರೂ ತಪ್ಪಾಗಿತ್ತು ಅಂದರೆ ಡೀಟೇಲ್ಸನ್ನು ಕೂಡ ಇಲ್ಲಿ ಕೊಡ್ಬೋದು. ಇಲ್ಲಿ ಕೆಳಗಡೆ ನಿಮ್ಮ ಸರ್ನೇಮ್ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ನಿಮ್ಮ ಒಂದು ತಂದೆಯವರ ಒಂದು ಸರ್ನೇಮನ್ನು ಹಾಕಬೇಕಾಗುತ್ತೆ. ಆಮೇಲೆ ಫಾದರ್ ನೇಮನ್ನು ಹಾಕಬೇಕಾಗುತ್ತೆ. ಇನ್ನು ಫಾದರ್ ನೇಮ್ ಅವರ ಏನಪ್ಪ ಅಂತಂದರೆ ಅವರ ಒಂದು ತಂದೆ ಹೆಸರನ್ನ ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಇದು ತೊಂದರೆ ಹಾಕಿಲ್ಲ ಅಂತ ನಡೆಯುತ್ತೆ. ಇನ್ನು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಫಾದರ್ ನೇಮನ್ನು ಟಿಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ನೀವೇನಪ್ಪ ಅಂತಂದರೆ ಮುಂದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಕೇಳ್ತಾರೆ. ಇಲ್ಲಿ ಪ್ಲೀಸ್ ಟೇಕ್ ಆ್ಯಸ್ ಪರ್ ಅಪ್ಲಿಕೇಬಲ್ ಅಂತ ನೋಡಿ. ಇಲ್ಲಿ ರೆಸಿಡೆನ್ಸ್ ಇತ್ತು ಅಂದರೆ ರೆಸಿಡೆನ್ಸು, ಆಮೇಲೆ ನಿಮ್ದು ಏನಾದರೂ ಆಫೀಸ್ ಇತ್ತು ಅಂದರೆ ಆಫೀಸನ್ನು ಹಾಕಬೇಕಾಗುತ್ತೆ. ನಾವು ರೆಸಿಡೆನ್ಸನ್ನು ಹಾಕ್ತಾಯಿದ್ವಿ. ಕೆಳಗಡೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಇಲ್ಲಿ ಅಡ್ರೆಸ್ಸನ್ನು ಫಿಲ್ಅಪ್ ಮಾಡಬೇಕಾಗತ್ತೆ. ಓಕೆನಾ, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಆ ರೀತಿ ಒಂದು ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಫ್ ಯು ಅಪ್ಡೇಟ್ ಯುವರ್ ಅದರ್ ಅಡ್ರೆಸ್ ಗಿವ್ ಅಂತ ನೋಡಿ, ಇದರ ಮೇಲೆ ಚೆಕ್ ಬಾಕ್ಸನ್ನು ಮಾಡುವಂಥ ಅವಶ್ಯಕತೆ ಮಾಡಿ, ಇಲ್ಲಾಂದರೆ ಇಲ್ಲ. ಇಲ್ಲಿ ನೋಡ್ಬೋದು ಟೆಲಿಫೋನ್ ನಂಬರ್ ಮತ್ತು ಇಮೇಲ್ ID ಅಂತ ನೋಡಿ, ಇದರ ಮೇಲೆ ಚೆಕ್ ಬಾಕ್ಸ್ ಮಾಡಿಬಿಟ್ಟು ನೀವಿಲ್ಲಿ ನಿಮ್ಮ ಒಂದು ಕೌಂಟ್ರಿ ಕೋಡನ್ನು ಇಲ್ಲಿ ಕೂಡ ಹಾಕಬೇಕಾಗತ್ತೆ. ಇಂಡಿಯಾ ಆಗಿರೋದ್ರಿಂದ ಇಂಡಿಯಾವನ್ನು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮೊಂದು ಏರಿಯಾ ಪಿನ್ ಕೋಡನ್ನು ಹಾಕಿರುತ್ತೆ, ಇಲ್ಲ. ಇನ್ನು ನಿಮ್ಮ ಒಂದು ಟೆಲಿಫೋನ್ ಅಥವಾ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ಇನ್ನು ನಿಮ್ಮ ಒಂದು ಮೇಲ್ ID ಕೂಡ ಇಲ್ಲಿ ಬಂದಿರುತ್ತೆ. ಇಷ್ಟೆಲ್ಲ ಫಿಲಪ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ಮತ್ತು ಅದರ್ಸ್ ಡೀಟೇಲ್ಸ್ ಬಗ್ಗೆ ಕೇಳಿರ್ತಾರೆ. ಇನ್ನು ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ಅಂತ ನೋಡಿ, ಇಲ್ಲಿ ಐಡೆಂಟಿಟಿ, ಇಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಧಾರ್ ಕಾರ್ಡ್ ಇಶ್ಯೂಡ್ ಬೈ ದ ಎನ್ಕ್ಯೂ ಐಡೆಂಟಿಫಿಕೇಷನ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಪ್ರೂಫ್ ಆಫ್ ಅಡ್ರೆಸ್ ಅಂತ ಕೇಳಿದರೆ ಇಲ್ಲಿ ಕೂಡ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದಾದ್ರೂ ನಿಮ್ಮ ಹತ್ರ ಪ್ರೂಫ್ ಇದ್ದದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಇನ್ನೂ ರೇಷನ್ ಕಾರ್ಡ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಪ್ರೂಫನ್ನು ಹಾಕಬೇಕಾಗುತ್ತೆ. ಇನ್ನು ಏನಪ್ಪ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ನೋಡಿ, ಇಲ್ಲಿ ನಾನು ಆಧಾರ್ ಕಾರ್ಡನ್ನು ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೂಫ್ ಆಫ್ ಪ್ಯಾನ್ ಅಂತ ಕೇಳಿದರೆ ಕಾಪಿ ಆಫ್ ಪಾನ್ ಅಲಾಟ್ಮೆಂಟ್ ಲೆಟರ್ ಅಥವಾ ಇನ್ನೇನು ಕಾಪಿ ಆಫ್ ಪ್ಯಾನ್ ಕಾರ್ಡ್. ಓಕೆನಾ, ನೀವು ಪ್ಯಾನ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಡಿಕ್ಲರೇಷನ್ ಅಂತೇಳಿ ಕೇಳಿದಾರೆ, ನೋಡ್ಬೋದು ನೀವು ಇಲ್ಲಿ ನಮ್ಮ ಒಂದು ಹೆಸರನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಸೆಲೆಕ್ಟ್ ಕೇಳಿದಾರೆ ನೋಡಿ, ಹಿಮ್ಸೆಲ್ಫ್ ಅಥವಾ ಹರ್ಸೆಲ್ಫ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇನ್ನು ಕೆಳಗಡೆ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಪ್ಲೇಸನ್ನು ಹಾಕಬೇಕಾಗುತ್ತೆ, ನಿಮ್ಮ ಒಂದು ಊರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆಯಲ್ಲಿ ನೀವು ಒಂದು ಇಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. 200 KB ಏನಪ್ಪ ನೋಡ್ಬೋದು ನೀವು ಇಲ್ಲಿ 50 KB ಒಳಗಡೆ ಇರಬೇಕಾಗುತ್ತೆ. ನಿಮ್ಮ ಒಂದು ಫೋಟೋ ಏನಪ್ಪ ಅಂತಂದರೆ 50 KB ಒಳಗಡೆ ಇರಬೇಕಾಗುತ್ತೆ. ಅದು ಏನಪ್ಪ ಅಂತಂದರೆ JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಕೂಡ 50 KB ಒಳಗಡೆ ಇದು JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆನಾ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಅದು ಏನಪ್ಪ ಅಂತಂದರೆ 300 KB ಒಳಗಡೆ ಇರಬೇಕಾಗತ್ತೆ. ಏನಪ್ಪ ಅಂತಂದರೆ PDF ಫೈಲಲ್ಲೇ ಇರಬೇಕಾಗತ್ತೆ. ಓಕೆನಾ, ಓಕೆ, ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ನೆಕ್ಸ್ಟ್ ಒಂದು ಓಪನ್ ಆಗುತ್ತೆ ಪೇಜು. ಸಾರಿ, ಸ್ವಲ್ಪ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾದಂಥ ಮತ್ತೊಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗುತ್ತೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರು, ಆಮೇಲೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಮೊದಲನೆಯದ ಏನಪ್ಪ ಅಂತ 8 ಅಕ್ಷರಗಳನ್ನ ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ, ಇಲ್ಲಿ ನೋಡ್ಬೋದು 8 ಅಕ್ಷರ ಹಾಕಿಬಿಟ್ಟು ನಿಮ್ಮ ಹೆಸರು ಬಂದಿರುತ್ತೆ. ಆಮೇಲೆ ನಿಮ್ಮ ಒಂದು ಸಿಟಿಜನು ಎಲ್ಲನೂ ಒಂದು ಸಾರಿ ಡೀಟೇಲ್ಸ್ ಆಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸರಿಯಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಒಂದು ಸಾರಿ ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕನ್ಫರ್ಮ್ ಆದಮೇಲೆ ಇಲ್ಲಿ ಕೆಳಗಡೆ ಏನಪ್ಪ ಅಂತಂದರೆ ನೋಡ್ಬೋದು ಇಲ್ಲಿ
ಓಕೆ, ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ನಮ್ಮ ಒಂದು ಪ್ಲೇಸ್ ಆಗಿರ್ಬೋದು, ನಮ್ಮ ಒಂದು ಸಿಗ್ನೇಚರು ಎಲ್ಲನೂ ಕೂಡ ಕರೆಕ್ಟ್ ಆಗಿದೆ ಅನ್ನೋದನ್ನು ಕೊಟ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಪ್ರೊಸೀಡ್ ಅಂತ ಕ್ಲಿಕ್ ಆದಮೇಲೆ ನಿಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ, ನೋಡು ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಹೇಳಿದ್ರೆ ಇನ್ನೊಂದು ಆನ್ಲೈನ್ ಪೇಮೆಂಟ್ ಥ್ರೂ ಪೇಟಿಎಮ್ ಅಂತಿದೆ, ಇನ್ನೊಂದು ಆನ್ಲೈನ್ ಪೇಮೆಂಟ್ ಥ್ರೂ ಬಿಲ್ ಡೆಸ್ಕ್ ಅಂತಿದೆ. ನೋಡಿ ಇದರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದರಿಂದ ಇಲ್ಲಿ ಬಿಲ್ಲನ್ನು 106 ರೂಪಾಯಿ ಏನಪ್ಪ ಅಂತಂದರೆ ಚಾರ್ಜಸ್ ಇರುತ್ತೆ. ಆ ಚಾರ್ಜಸನ್ನು ಇಲ್ಲಿ ಕಟ್ಟಬೇಕಾಗುತ್ತೆ. ಓಕೆನಾ, ಇವಾಗ ನಾವು ಆನ್ಲೈನಲ್ಲಿ ಏನಪ್ಪ ಅಂದರೆ ಫೋನ್ಪೇ ಮೂಲಕ ಮಾಡೋದಾದರೆ ಆನ್ಲೈನ್ ಪೇಮೆಂಟ್ ಥ್ರೂ ಪೇಟಿಎಮ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಇಲ್ಲಿ 5 ರೂಪಾಯಿ 90 ಪೈಸೆ ಇದು ಸೇಮ್ ಒಂದು ಸಿಗ್ನೇಚರು ಮತ್ತು ಫೋಟೋದೊಂದು ಚಾರ್ಜಸ್ ಇರುತ್ತೆ. ಬಾಕಿದು ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ಸೇರಿ 106.90 ನಿಮಗೆ ಬಿಲ್ ಆಗುತ್ತೆ. ಅಗ್ರಿ ಅಂತ ಕೊಟ್ಬಿಟ್ಟು ಪ್ರೊಸೀಡ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಪ್ರೊಸೀಡ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ. 106 ರೂಪಾಯಿ ಏನಪ್ಪ ಅಂತ ನಮಗೆ ಇಲ್ಲಿ ಪೇಮೆಂಟ್ ಇದೆ ನೋಡಿ, ಇಲ್ಲಿ ಪೇ ಕನ್ಫರ್ಮ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಯು ಪಿ ಇದೆ, ಇಲ್ಲಿ ಎಲ್ಲ ಪೇಟಿಎಮ್ ನೀವು ನಿಮಗೆ ಯಾವ ಅನುಕೂಲ ಆಗುತ್ತೆ ಅಲ್ಲಿಂದ ಕೂಡ ನೀವು ಪೇಮೆಂಟನ್ನು ಮಾಡ್ಬೋದು. ನಾನು ಏನಪ್ಪ ಅಂತಂದರೆ ಇಲ್ಲಿ ಯು ಪಿ ಅಂತಿದೆ ನೋಡಿ, ಇದರಲ್ಲಿ ಫೋನ್ಪೇ ಮೂಲಕ ನಾನು ಪೇ ಮಾಡ್ತಾ ಇದ್ದೀನಿ. ಓಕೆನಾ, ಫೋನ್ಪೇ ಮೂಲಕ ಇಲ್ಲಿ ಪೇ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಫೋನ್ಪೇನ ಒಂದು ಯು ಪಿ ಐ ಡಿಯನ್ನು ಹಾಕ್ಬೋದು, ಅಥವಾ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಫೋನ್ಪೇಯಲ್ಲಿ ಇರುವಂಥ ಒಂದು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ನೀವು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಮೊಬೈಲ್ ನಂಬರು ಮತ್ತು ಫೋನ್ಪೇ ಲಿಂಕ್ ಇತ್ತು ಅಂತಂದರೆ ನಿಮಗೆ ಇಲ್ಲಿ ಸುಲಭವಾಗಿ ಏನಪ್ಪ ಅಂತಾರೆ ಇಲ್ಲಿ ಪೇ ಮಾಡ್ಬೋದು. ಇವಾಗ ನೋಡ್ಬೋದು 106 ರೂಪಾಯಿ ಇವಾಗ ನಮಗೆ ಪೇ ಆಗ್ತಾಯಿದೆ. ನೋಡ್ಬೋದು ನೀವು ಇಲ್ಲಿ ಡು ನಾಟ್ ಕ್ಲೋಸ್ ಅಂತ ಬರ್ತಾಯಿದೆ ನೋಡಿ, ನಮಗೆ ಒಂದು OTP ಬಂತು. ಇವಾಗ 106 ರೂಪಾಯಿ ಕಟ್ ಆದದ್ದು ಇಲ್ಲಿ ಬಿಲ್ಲನ್ನು ಪಾವತಿ ಮಾಡಿ ಅಂತ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ನಾನು ಪೇಮೆಂಟನ್ನು ಮಾಡಾಯಿತು. ನೋಡ್ಬೋದು ಇಲ್ಲಿ ಸಕ್ಸಸ್ ಅಂತೇಳಿ ಬಂತು ನೋಡಿ. ಟ್ರಾನ್ಸಾಕ್ಷನ್ ಸ್ಟೇಟಸ್ ಏನಪ್ಪ ಅಂದರೆ ಸಕ್ಸಸ್ ಅಂದರೆ ನಮ್ಮ ಒಂದು ಪೇಮೆಂಟ್ ಇವಾಗ 106 ರೂಪಾಯಿ ಕಟ್ ಆಯಿತು, ಇಲ್ಲಿ ಪೇಮೆಂಟ್ ಆಯಿತು. ಇಲ್ಲಿ ಮೇಲೆ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನೋಡ್ಬೋದು ಇಲ್ಲಿ ಅಥೆಂಟಿಕೇಟ್ ಆಧಾರ್ ಪ್ರೊಸೀಡ್ ಆಧಾರ್ ಅಂತಿದೆ ನೋಡಿ, ಇಲ್ಲಿ ಆಧಾರ್ ಕಾರ್ಡನ್ನು ನೀವು ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಓಕೆ, ಇದು ಮುಖ್ಯವಾಗಿರುತ್ತೆ. ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಥೆಂಟಿಕೇಟ್ ಇದೆ ನೋಡಿ, ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಕಂಟಿನ್ಯೂ ಅಲ್ಲ ಅಥೆಂಟಿಕೇಟ್. ಓಕೆನಾ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ನೀವು ಇಲ್ಲಿ OTP ಜನ್ರೇಷನ್ ಅಂತಿದೆ ನೋಡಿ, OTPನ ತೊಗೊಂಡ್ಬಿಟ್ಟು ನಾವಿಲ್ಲಿ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಮೊದಲಿಗೆ ಅಥೆಂಟಿಕೇಟ್ ಮಾಡಿದಾಗ ಮಾತ್ರ ನಿಮಗೆ ಸಿಗ್ನೇಚರ್ ಫೋಟೋ ಏನಪ್ಪ ಅಂದರೆ ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನಾನು OTPನ ಹಾಕಾಯಿತು. ಇನ್ನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದಾದ್ಮೇಲೆ ಕಂಟಿನ್ಯೂ ವಿತ್ ಇ ಸೈನ್. ಓಕೆ, ಇ ಸೈನ್ ಒಂದು KYC ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ವಿತ್ ಇ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ನೋಡ್ಬೋದು ಇಲ್ಲಿ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸ್ ಮಾಡಿಬಿಟ್ಟು ಕೆಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ, ಎಂಟರ್ ಯುವರ್ UID ಅಂತೇಳಿ ಅದರ ಮೇಲೆ ಹಾಕಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಮೇಲೆ ಕ್ಲಿಕ್ ಆದಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಹಾಕಿಬಿಟ್ಟು ವೆರಿಫೈ OTP ಅಂತ ಕೊಟ್ಟಾದಮೇಲೆ ಸಕ್ಸಸ್ಫುಲ್ OTP ವೆರಿಫೈಡ್ ಅಂತೇಳಿ ಬಂದುಬಿಡ್ತು. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ಲೋಡ್ ಆಗ್ತದೆ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಏನಪ್ಪ ಅಂದರೆ ಸಕ್ಸಸ್ಫುಲ್ ಆಗಿ ಆಯಿತು ಅಂತೇಳಿ ಬಂತು. ಓಕೆನಾ, ಇವಾಗ ನಾನು PDF ಫಾರ್ಮ್ ಇಲ್ಲಿ ನೋಡ್ಬೋದು ನಿಮಗೆ ತೋರಿಸ್ತಾ ನೋಡಿ, ನಿಮ್ಮ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಬಂದಿದೆ ಫಾರ್ಮನ್ನು. ಓಕೆ, ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಡೌನ್ಲೋಡ್ ಯುವರ್ PDF ಅಂತ ನೋಡಿ. ನೋಡಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ಟು ಈ ರೀತಿಯಾಗಿ ತಿದ್ದುಪಡಿಯನ್ನು ಮಾಡ್ಕೊಬೋದು. ಅದು ಏನಪ್ಪ ಅಂತಂದರೆ ನಿಮ್ಮ ಮೊಬೈಲ್ ಮೂಲಕ ಆದರೂ ಅಥವಾ ಲ್ಯಾಪ್ಟಾಪು ಕಂಪ್ಯೂಟರ್ ಮೂಲಕ ಆದ್ರೂ ಏನಪ್ಪ ಅಂತಾರೆ ಕರೆಕ್ಷನ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.